ಲಾಸ್ಟ್ ಟೈಮ್ ನಾನು ಡೆಲ್ಟಾ ಬಗ್ಗೆ ವಿಡಿಯೋ ಮಾಡಿದಾಗ ನಾನು ನಿಮ್ಗೆ ಹೇಳಿದೆ ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಮಾರ್ಕೆಟ್ 100 ಪಾಯಿಂಟ್ಸ್ ಮೂವ್ ಆಯಿತು ಅಂದ್ರೆ ಡೆಲ್ಟಾ ವಿಲ್ ಬಿ 0.5. ಸೊ 100 ಇಂಟು 0.5 ಇಸ್ 50. ಸೊ ನಿಮ್ ಪ್ರೀಮಿಯಂ ಅಲ್ಲಿ 50 ರೂಪಾಯಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ. ಒನ್ ಆಫ್ ಮೈ ಫಾಲೋವರ್ ಹ್ಯಾಡ್ ಅ ಡೌಟ್ 100 ಪಾಯಿಂಟ್ಸ್ ಡಿಕ್ರೀಸ್ ಅದೇ ನಮ್ ಪ್ರೀಮಿಯಂ ಅಲ್ಲಿ ಎಷ್ಟು ರೂಪಾಯಿ ಡಿಕ್ರೀಸ್ ಆಗುತ್ತೆ ಅಂತ. ಅಂಡ್ ದ ಆನ್ಸರ್ ಇಸ್ ಸೇಮ್. ಡೆಲ್ಟಾ ರಿಮೇನ್ಸ್ ದ ಸೇಮ್ ಇಫ್ ದ ಪಾಯಿಂಟ್ಸ್ ಇಸ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್. ಸೊ 100 ಪಾಯಿಂಟ್ಸ್ ಕೆಳಗಡೆ ಹೋಯ್ತು ಅಂಡ್ ಯು ಬಾಟ್ ATM ಸ್ಟ್ರೈಕ್ ಪ್ರೈಸ್ ಅಂದ್ರೆ 100 ಇಂಟು 0.5 ಅಗೇನ್ 50 ಬರುತ್ತೆ. ಸೊ 100 ಪಾಯಿಂಟ್ಸ್ ಮಾರ್ಕೆಟ್ ಕೆಳಗಡೆ ಹೋದ್ರೆ ನಿಮ್ ಪ್ರೀಮಿಯಂ ಅಲ್ಲಿ 50 ರೂಪೀಸ್ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಇನ್ ದ ಮನಿಯಲ್ಲಿ ಡೆಲ್ಟಾ ಜಾಸ್ತಿ ಇರುತ್ತೆ, ಸೊ ನಮಗೆ ಲಾಸ್ ಕೂಡ ಜಾಸ್ತಿ ಆಗುತ್ತಲ್ವಾ ಮನೋಜ್? ಎಸ್, ಕಂಪೇರ್ಡ್ ಟು ಔಟ್ ಆಫ್ ದ ಮನಿ ಇಲ್ಲಿ ನಿಮಗೆ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ, ಲಾಸ್ ಕೂಡ ಜಾಸ್ತಿ ಆಗುತ್ತೆ. ಈ ರೀಸನ್ ಇಟ್ಕೊಂಡು ನೀವೇನ ಔಟ್ ಆಫ್ ದ ಮನಿ ಟ್ರೇಡ್ ಮಾಡ್ತೀನಿ ಅಂದ್ರೆ ಡೋಂಟ್ ಡೂ ಇಟ್. ಬಿಕಾಸ್ ಬ್ರೇಕ್ ಈವನ್ ತುಂಬಾ ದೂರ ಇರೋದ್ರಿಂದ ಇನ್ ದ ಮನಿಯಲ್ಲಿ ನಿಮಗೆ ಪ್ರಾಫಿಟ್ ಕಾಣಿಸೋದು. ಔಟ್ ಆಫ್ ದ ಮನಿ ನೀವು ಹೋಗ್ತಿದ್ರೆ ಐ ಡೋಂಟ್ ನೋ ವೈ ಯು ಆರ್ ಗೋಯಿಂಗ್ ಅಂಡ್ ಯು ವಿಲ್ ಎಂಡ್ ಅಪ್ ಮೇಕಿಂಗ್ ಲಾಸಸ್. ಸೊ ಡೆಲ್ಟಾ ಅಂದ್ರೆ ಇನ್ನೇನಿಲ್ಲ, ಮಾರ್ಕೆಟ್ ಎಷ್ಟು ಪಾಯಿಂಟ್ಸ್ ಹೋದ್ರೆ ನಿಮ್ ಪ್ರೀಮಿಯಂ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಎಷ್ಟು ಡಿಕ್ರೀಸ್ ಆಗುತ್ತೆ ಇದನ್ನ ಕಂಡಿಡಿಯಕ್ಕೆ ನಾವು ಡೆಲ್ಟಾ